ಇದು ವರ್ಷದ ಸಂಖ್ಯೆ ನೋಡಿದರೆ 25ನೇ ಇಸ್ವಿಯಲ್ಲಿ ಇದ್ದೇವೆ. 25 2 5 7 ಎಷ್ಟು ದಿನಗಳವರೆಗೆ ಇಲ್ಲಿ ಕೊಡೋದು? 52 ದಿನಗಳು. 5 2 7 ಏನದು 2 7 7 7 ಅಂತ 7 7 ಅಂದರೆ ಒಂದು 7 ಅಂದರೆ ಕನ್ನಡದಲ್ಲಿ ಎಚ್ಚರವಾಗೋದಕ್ಕೂ 7 ಅಂತಾರೆ. ಮಲಗಿರ್ತಾನೆ 7 ಎದ್ದೀನಿ ಅಂತ ಮಲ್ಕೊಂಡಲ್ಲೇ ಉತ್ತರ ಕೊಡ್ತಾನೆ ಅವನು. ಎಚ್ಚರವಾಗೋದೊಂದು 7, ಹಾಸಿಗೆ ಬಿಟ್ಟು ಮೇಲೆ ಎದ್ದೇಳೋದು ಅದು ಇನ್ನೊಂದು. ಮೊದಲು ಅಜ್ಞಾನವೆಂಬ ಅಂಧಕಾರದಿಂದ ಆ ಅಜ್ಞಾನಾಂಧಕಾರದಲ್ಲಿ ಮಲಗಿದ್ದೇವೆ, ನಾವೆಲ್ಲ ಗಾಢವಾದ ನಿದ್ರೆಯಲ್ಲಿದ್ದೇವೆ. ಅನಾದಿ ಮಾಯೆಯ ಸುಪ್ತ. ಹೀಗಾಗಿ ಮೊದಲು ಎಚ್ಚರ ಆಗೋಣ, ಜ್ಞಾನವನ್ನು ಪಡೆಯೋಣ. ಜ್ಞಾನ ಪಡೆದು ಮತ್ತೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಉಪಯೋಗ ಇಲ್ಲ. ಮತ್ತೆ 7 ಅಂದರೆ ಕ್ರಿಯಾದಲ್ಲಿ ಮುಂದೆ ಸಾಗೋಣ, ಕಾರ್ಯದಲ್ಲಿ ತರೋಣ. ತಿಳ್ಕೊಳ್ಳೋದಲ್ಲ, ಸಂಧ್ಯಾ ವಂದನೆ ಮಾಡ್ಬೇಕು, ಗೊತ್ತು ಅಂತ ಹಾಗೆ ಮಲ್ಕೊಂಡಿರ್ತಾನೆ, ಅದಲ್ಲ. ಮೊದಲು ಗೊತ್ತಿಲ್ಲದೆ ಇದ್ರೆ 7 ಗೊತ್ತು ಮಾಡಿಕೋ. ಎರಡನೇದಾಗಿ 7 ಅಂದರೆ ಅದನ್ನು ಅನುಷ್ಠಾನದಲ್ಲಿ ತೆಗೆದುಕೊಂಡು ಬಾ ಅಂತ. ಈ 2 ಸಂದೇಶಗಳಿಗಾಗಿ 25ನೇ ಇಸ್ವಿಯಲ್ಲಿ 52 ದಿನಗಳವರೆಗೆ 7 7 ಅಂತ ಆ ದೃಷ್ಟಿಯಲ್ಲಿ ಚಾತುರ್ಮಾಸ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಗುರುಗಳ ಅನುಗ್ರಹದಿಂದ ನೀವೆಲ್ಲ ಭಕ್ತಿಯನ್ನು ಚೆನ್ನಾಗಿ ಪಡೆದುಕೊಂಡಿದ್ದೀರಿ. ಯಾಕೆಂದರೆ ಅವರು 54ರಲ್ಲಿ ಮಾಡಿದ್ದಾರೆ. 5 4 9 ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆ ನವವಿಧ ಭಕ್ತಿಗಳ ಉಪದೇಶವನ್ನು ನಿಮಗೆಲ್ಲ ಮಾಡಿ ಇಷ್ಟು ಭಕ್ತಿಯಿಂದ ನೀವು ಇವತ್ತು ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಅವರು ಅಂದು, ಆಗ ನಿಮ್ಮ ತಂದೆ ಇದ್ರೋ ತಾತ ಇದ್ರೋ ಗೊತ್ತಿಲ್ಲ, ಅವರೆಲ್ಲರಿಗೆ ಆ ಭಕ್ತಿಯ ಬೀಜವನ್ನು ಅವರು ಬಿತ್ತಿ ಅದು ಹೆಮ್ಮರವಾಗುವಂತೆ ಮಾಡಿದ್ದರಿಂದ ಇವತ್ತು ಅದರ ಫಲವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಏನು ಮಾಡಿದರೂ ಅವರನ್ನು ಮೀರಿಸುವುದಕ್ಕೆ ಸಾಧ್ಯ ಇಲ್ಲ. ನಮ್ಮದು 25, ಅವ್ರದ್ದು 54, ಡಬಲ್ದ ಮೇಲೆ ಮತ್ತೆ 4. ಆದ್ದರಿಂದ ಏನಿದ್ರೂ ಗುರುಗಳ ಅನುಗ್ರಹ ದೊಡ್ಡದು. ಅವರ ಅನುಗ್ರಹಕ್ಕೆ ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ನಾವು ಪಾತ್ರರಾಗಬಹುದು ಅನ್ನುವುದರ ಸಂಕೇತವನ್ನು ನಾವಿಲ್ಲಿ ತಿಳಿಯಬಹುದು. ಅವರ ಅನುಗ್ರಹದ ಬಲದಿಂದ ಇಲ್ಲಿ ತಪಸ್ಸು ಮಾಡಿದ ಎಲ್ಲ ಮಹನೀಯರು, ವಿಶೇಷವಾಗಿ ಸತ್ಯಪರಾಯಣ ತೀರ್ಥರ ಒಂದು ಅನುಗ್ರಹ, ಮುಖ್ಯ ಪ್ರಾಣದೇವರ ವೆಂಕಟೇಶ